ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಶಿವಪುರಾಣದ ಶತರುದ್ರ ಸಂಹಿತೆಯಲ್ಲಿರುವಂತಹ ಕತೆ ದೂರ್ವಾಸ ಮಹರ್ಷಿಗಳದ್ದು. ದೂರ್ವಾಸ ಒಬ್ಬ ಮಹರ್ಷಿ. ಅತ್ರಿ ಮಹರ್ಷಿಯಿಂದ ಅನಸೂಯೆಯಲ್ಲಿ ಶಿವನ ಅಂಶದಿಂದ ಜನಿಸ್ತಾರೆ. ದತ್ತಾತ್ರೇಯ, ಚಂದ್ರ ಇಬ್ಬರು ಇವರ ಒಡ ಹುಟ್ಟಿದವರು. ಕಾಲಾಗ್ನಿ ರುದ್ರನ ಅಂಶದಿಂದ ಜನಿಸಿದ ದೂರ್ವಾಸರು ಒಮ್ಮೆ ಸಂಚಾರ ಕೈಗೊಂಡು ದೇವಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ವಿದ್ಯಾಧರಿಯ ಕೈಲಿದ್ದ ಕಲ್ಪವೃಕ್ಷದ ಹೂಮಾಲೆಯನ್ನ ಕಂಡು ಅದರ ಪರಿಮಳದಿಂದ ಆಕರ್ಷಿತರಾಗಿ ಆಕೆಯನ್ನ ಬೇಡಿ ಆ ಮಾಲೆಯನ್ನ ಪಡೆದುಕೊಂಡು ಆ ಮಾಲೆಯನ್ನೇ ತಲೆಗೆ ಸುತ್ತಿಕೊಂಡು ಬರ್ತಾ ಇರ್ಬೇಕಾದ್ರೆ ಐರಾವತದ ಮೇಲೆ ಕುಳಿತು ಶಚಿಯೊಡನೆ ಬರ್ತಾ ಇದ್ದ ಇಂದ್ರನನ್ನು ಕಂಡು ಆ ಮಾಲೆಯನ್ನ ಇಂದ್ರನ ಮೇಲೆ ಎಸೆದ. ಇಂದ್ರ ಆ ಮಾಲೆಯನ್ನ ತೆಗೆದು ಐರಾವತದ ಕುಂಭಸ್ಥಳದ ಮೇಲೆ ಹಾಕಿದ. ಆ ಐರಾವತವೋ ಅದರ ಪರಿಮಳದಿಂದ ಮದವೇರಿ ಈ ಮಾಲೆಯನ್ನು ನೆಲದ ಮೇಲೆ ಹಾಕಿಬಿಡ್ತು. ಇದರಿಂದ ಕುಪಿತನಾದ ದೂರ್ವಾಸ ಇಂದ್ರನತ್ತ ನೋಡಿ, ಎಲ್ಲವೋ ದುಷ್ಟ, ನಾನು ನೀಡಿದ ಹೂಮಾಲೆಯನ್ನ ನೀನು ಈ ರೀತಿಯಾಗಿ ತಿರಸ್ಕರಿಸುವೆಯಾಗಿ ನಿನ್ನ ಎಲ್ಲಾ ಸಂಪತ್ತು ನಾಶವಾಗಲಿ ಅಂತ ಶಪಿಸಿದ. ಇದರಿಂದ ಇಂದ್ರ ಪಡಬಾರದ ಪಾಡು ಪಡಬೇಕಾಯ್ತು. ದೂರ್ವಾಸ ಒಬ್ಬ ತಪಸ್ವಿ ಕೂಡ. ಒಮ್ಮೆ ಈತ ಕುಂತಿ ಭೋಜನ ಅರಮನೆಗೆ ಹೋದ. ಕುಂತಿ ಭೋಜನ ಮಗಳು ಕುಂತಿ, ಪೃತೆ ಅಂತ ಕೂಡ ಅವಳನ್ನ ಕರೀತಾ ಇದ್ರು. ದೂರ್ವಾಸರನ್ನು ಕಂಡ ರಾಜ ದೂರ್ವಾಸನ ಪರಿಚರ್ಯೆಗೆ ಕುಂತಿಯನ್ನ ನೇಮಿಸಿದ. ಕುಂತಿ ತುಂಬಾ ನಿಷ್ಠೆಯಿಂದ ದೂರ್ವಾಸರ ಸೇವೆಯನ್ನ ಮಾಡ್ತಾಳೆ. ಕುಂತಿಯ ಶುಶ್ರೂಷೆಯಿಂದ ಸಂತುಷ್ಟರಾದ ದೂರ್ವಾಸ ಯಾವ ದೇವತೆಯನ್ನಾದರೂ ವಶಪಡಿಸಿಕೊಳ್ಳಬಹುದಾದ ಮಹಿಮೆಯುಳ್ಳ 5 ಮಂತ್ರಗಳನ್ನ ಕುಂತಿಗೆ ಉಪದೇಶ ಮಾಡಿದ್ರು. ಈ ಮಂತ್ರಗಳ ಮಹಿಮೆಯಿಂದಲೇ ಮುಂದೆ ಪಾಂಡುರಾಜನಿಗೆ ಪತ್ನಿಯಾದ ಕುಂತಿ ಯುಧಿಷ್ಠಿರ, ಭೀಮಾರ್ಜುನರನ್ನು, ಪಾಂಡುವಿನ ಇನ್ನೋರ್ವ ಪತ್ನಿ ಮಾದ್ರಿ, ನಕುಲ, ಸಹದೇವರನ್ನ ಪಡೀತಾರೆ. ಇದೇ ದೂರ್ವಾಸ ಒಮ್ಮೆ ಕೌರವನ ಅರಮನೆಗೆ ಹೋದ. ಅಲ್ಲಿ ದುರ್ಯೋಧನ ದೂರ್ವಾಸರ ಶುಶ್ರೂಷೆ ಮಾಡಿ ಮನಸ್ಸಂತೋಷ ಪಡಿಸ್ತಾನೆ. ಆಗ ದುರ್ಯೋಧನ ಅವರಿಗೆ ತಾವು ವನವಾಸದಲ್ಲಿರುವ ಪಾಂಡವರಲ್ಲಿಗೆ ಹೋಗಿ ಆತಿಥ್ಯ ಸ್ವೀಕರಿಸಬೇಕು, ಇದು ನನ್ನ ಪ್ರಾರ್ಥನೆ ಅಂತ ಹೇಳ್ದ. ಅದಕ್ಕೊಪ್ಪಿದ ದೂರ್ವಾಸರು ಕಾಡಿಗೆ ದ್ರೌಪದಿಯ ಭೋಜನ ಮುಗಿದ ನಂತರ ಪಾಂಡವರಲ್ಲಿಗೆ ಹೋಗಿ ಸ್ನಾನ ಮಾಡಿ ಶಿಷ್ಯರೊಂದಿಗೆ ಬರ್ತೇನೆ, ಭೋಜನ ಸಿದ್ಧಪಡಿಸಿರು ಅಂತ ಹೇಳಿ ನದಿ ತೀರಕ್ಕೆ ಹೊರಟು ಹೋಗ್ತಾರೆ. ಕಂಗೆಟ್ಟ ದ್ರೌಪದಿ ಆಪದ್ಬಾಂಧು ಕೃಷ್ಣನನ್ನ ಸ್ಮರಿಸ್ತಾಳೆ. ಕೃಷ್ಣ ಪ್ರಾಪ್ತನಾಗಿ ತನಗೆ ಹಸಿವಾಗಿದೆ, ಊಟ ಬಡಿಸು ಅಂತ ನಾಟಕ ಮಾಡ್ತಾನೆ. ದ್ರೌಪದಿ ಪರಿಸ್ಥಿತಿ ಹೇಳಿಕೊಂಡಾಗ ಕೃಷ್ಣ ಅವಳ ಬಳಿ ಇದ್ದ ಅಕ್ಷಯ ಪಾತ್ರೆ ತರಿಸಿ ಅದರಲ್ಲಿ ಎಲ್ಲೋ ಇದ್ದ ಒಂದು ಅನ್ನದ ಅಗುಳನ್ನ ಬಾಯಿಗೆ ಹಾಕಿಕೊಂಡು ತೇಗುತ್ತಾನೆ. ಅತ್ತ ಸ್ನಾನಕ್ಕೆ ಹೋಗಿದ್ದ ದೂರ್ವಾಸ ಮತ್ತು ಅವನ ಶಿಷ್ಯರೆಲ್ಲರೂ ಹೊಟ್ಟೆ ಭಾರವಾಗಿ ತೇಗುತ್ತಾ ಮರಳಿದ್ರು. ದ್ರೌಪದಿ ಸಂಕಷ್ಟದಿಂದ ಪಾರಾಗಿದ್ಲು. ಹೀಗೆಯೇ ಅಂಬರೀಷ ಮಹಾನ್ ವಿಷ್ಣು ಭಕ್ತ. ಒಮ್ಮೆ ದೂರ್ವಾಸರು ಅವನ ಮನೆಗೆ ಹೋಗ್ತಾರೆ. ಅಂಬರೀಷ ಏಕಾದಶಿ ವ್ರತವನ್ನ ತಪ್ಪದೆ ಪಾಲಿಸಿಕೊಂಡು ಬರ್ತಾ ಇದ್ದ. ದೂರ್ವಾಸರು ದ್ವಾದಶಿ ಪಾರಣೆಯ ದಿನ ಬಂದು ತಾನು ಸ್ನಾನ ಆಹ್ನಿಕಗಳನ್ನ ಮುಗಿಸ್ಕೊಂಡು ಬಂದು ಆತಿಥ್ಯವನ್ನ ಸ್ವೀಕರಿಸ್ತೇನೆ ಅಂತ ಹೇಳಿ ಹೋದವರು ಬಹಳ ಸಮಯವಾದ್ರೂ ಬರಲಿಲ್ಲ. ಅಂಬರೀಷ ವ್ರತ ಭಂಗವಾಗಬಾರದು ಅಂತ ಒಂದು ಉದ್ದರಣೆ ನೀರನ್ನಷ್ಟೇ ಸೇವಿಸಿದ. ಇದನ್ನು ಗ್ರಹಿಸಿದ ದೂರ್ವಾಸರು ಅಂಬರೀಷನನ್ನು ಕೊಲ್ಲುವುದಕ್ಕಾಗಿ ದುರ್ದೇವತೆಯನ್ನ ಕಲ್ಪಿಸ್ತಾರೆ. ಅಂಬರೀಷ ವಿಷ್ಣು ಚಕ್ರವನ್ನ ಮೊರೆ ಹೋಗಿ ಪ್ರಾರ್ಥಿಸಿದಾಗ ಆ ಚಕ್ರ ದೂರ್ವಾಸರನ್ನೇ ಅಟ್ಟಿಸಿಕೊಂಡು ಬಂತು. ಆಗ ದೂರ್ವಾಸರು ಭಯಭೀತರಾಗಿ ಅಂಬರೀಷನ ಮೊರೆ ಹೊಕ್ಕು ಅವನ ಕೃಪೆಯಿಂದ ಬದುಕಿ ಉಳಿತಾರೆ. ಶಾಪ ಕೊಡುವುದರಲ್ಲಿ ನಿಸ್ಸೀಮರಾಗಿದ್ದ ದೂರ್ವಾಸರು ಒಮ್ಮೆ ಶ್ರೀಕೃಷ್ಣನಲ್ಲಿಗೆ ಹೋಗಿ ರುಕ್ಮಿಣಿ ಕೃಷ್ಣರನ್ನ ವಿಧವಾಗಿ ಪರೀಕ್ಷಿಸಿ ಕಡೆಗೆ ಕೃಷ್ಣನಿಗೆ ಅಂಗಾಲಿನಲ್ಲಿಯೇ ಕೇಡು ಸಂಭವಿಸುವುದಾಗಿ ಶಾಪ ಕೊಡ್ತಾರೆ. ಶಾಪ ಕೊಡೋ ಹಾಗೆ ವರ ಕೊಡೋದ್ರಲ್ಲೂ ದೂರ್ವಾಸರು ನಿಸ್ಸೀಮರೇ ಆಗಿರ್ತಾರೆ. ಕುಶಿಕ ರಾಜನನ್ನ ಪರೀಕ್ಷಿಸುವ ಸಲುವಾಗಿ ಆತನಲ್ಲಿಗೆ ಹೋದ ದೂರ್ವಾಸ ರಾಜ ದಂಪತಿಗಳನ್ನ ಬಲವಾಗಿ ಪೀಡಿಸಿ ಅವರ ಶುಶ್ರೂಷೆಯಿಂದ ಸಂತುಷ್ಟನಾಗಿ ಅವನ ವಂಶ ಭೃಗು ಮಹರ್ಷಿಗಳ ವಂಶದೊಂದಿಗೆ ಬೆರೆಯುವಂತೆಯೂ ಕುಶಿಕನ ವಂಶದಲ್ಲಿ ಬ್ರಹ್ಮರ್ಷಿಯೊಬ್ಬನು ಹುಟ್ಟುವಂತೆಯೂ ವರ ಕೊಡ್ತಾರೆ. ಶ್ರೀರಾಮಚಂದ್ರ ತನ್ನ ಅವತಾರವನ್ನ ಪೂರೈಸಿ ವೈಕುಂಠಕ್ಕೆ ತೆರಳುವ ಮೊದಲು
ಯಮನೊಂದಿಗೆ ರಹಸ್ಯವಾಗಿ ಮಾತನಾಡ್ತಾ ಇರ್ತಾನೆ. ಆಗ ಯಾರೊಬ್ಬರನ್ನೂ ಒಳಗೆ ಬಿಡಬಾರದೆಂದು ಬಾಗಿಲಲ್ಲಿ ಲಕ್ಷ್ಮಣನನ್ನ ಕಾವಲಿಟ್ಟಿರ್ತಾನೆ. ಹಾಗೂ ಯಾರಾದರೂ ನನ್ನಲ್ಲಿಗೆ ಬಂದುದಾದರೆ ಅವರಿಗೆ ಮಾರಣಾಂತಿಕವಾದ ದಂಡ ತಪ್ಪಿದ್ದಲ್ಲ. ಲಕ್ಷ್ಮಣ, ಬಾಗಿಲಲ್ಲಿರುವ ದೂತರ ಬದಲಿಗೆ ನೀನೇ ಇದ್ದು ಎಚ್ಚರವಾಗಿರು ಅಂತ ಆದೇಶ ಮಾಡಿರ್ತಾನೆ. ಇದೇ ಸಮಯಕ್ಕೆ ದೂರ್ವಾಸರು ಬರಬೇಕೆ? ಮೊದಲೇ ತ್ರಿಕಾಲಜ್ಞರು ದೂರ್ವಾಸರು. ಬಂದವರೇ, ಲಕ್ಷ್ಮಣ, ಈ ನಿಮಿಷದಲ್ಲೇ ನಾನು ಬಂದಿರುವ ವಾರ್ತೆಯನ್ನ ರಾಮನಿಗೆ ತಿಳಿಸು. ಇಲ್ಲದಿದ್ದರೆ ಈ ದೇಶವನ್ನು, ಅಯೋಧ್ಯೆಯನ್ನು, ರಾಮನನ್ನು ಶಪಿಸ್ಬಿಡ್ತೀನಿ, ನಿಮ್ಮ ವಂಶವನ್ನೇ ನಾಶ ಮಾಡ್ತೇನೆ ಅಂತ ಹೇಳ್ಬಿಟ್ರು. ಲಕ್ಷ್ಮಣನಿಗೋ ಆತಂಕ. ನಾನು ಒಬ್ಬ ಸತ್ರು ಚಿಂತೆ ಇಲ್ಲ, ಉಳಿದವರಾದ್ರೂ ಸುಖವಾಗಿದ್ದರೆ ಸಾಕು ಅಂತ ಭಾವಿಸಿ ಯಮನೊಡನೆ ಮಾತಿನಲ್ಲಿದ್ದ ಶ್ರೀರಾಮನ ಬಳಿಗೆ ಬಂದು ದೂರ್ವಾಸರು ಬಂದಿರುವ ಸುದ್ದಿಯನ್ನ ತಿಳಿಸ್ತಾನೆ. ರಾಮ ಕೂಡಲೇ ಯಮನನ್ನ ಕಳುಹಿಸಿಕೊಟ್ಟು ದೂರ್ವಾಸರಲ್ಲಿಗೆ ಬಂದವನೇ ನಮಸ್ಕರಿಸಿ ಸತ್ಕರಿಸಿ, ಮಹಾತ್ಮ, ತಾವು ಬಂದ ಕಾರಣವೇನು ತಿಳಿಸುವಿರಾ ಅಂತ ಕೇಳಿದ. ರಾಮನಿಗೆ ಉತ್ತರಿಸಿದ ದೂರ್ವಾಸರು, ರಾಮ, ನಾನು ಬಹುಕಾಲ ವ್ರತ ನಿಯಮಗಳಲ್ಲಿದ್ದೆ. ಇಂದು ಪಾರಣೆಗಾಗಿ ನಿನ್ನಲ್ಲಿ ಬಂದಿರುತ್ತೇನೆ, ಭೋಜನ ನೀಡುವವನಾಗು ಅಂತ ಹೇಳಿದ್ರು. ಹಿಗ್ಗಿ ಹೋದ ರಾಮ ದೂರ್ವಾಸರಿಗೆ ಮೃಷ್ಟಾನ್ನ ಭೋಜನ ನೀಡಿ ತೃಪ್ತಿಪಡಿಸಿದ. ಬಳಿಕ ದೂರ್ವಾಸರು ತಮ್ಮ ಆಶ್ರಮಕ್ಕೆ ಹಿಂದಿರುಗ್ತಾರೆ. ಆ ಕೂಡಲೇ ರಾಮ ಲಕ್ಷ್ಮಣನನ್ನ ಶಿರಶ್ಛೇದಕ್ಕೆ ಗುರಿಗೀಡು ಮಾಡಿ ತನ್ನ ಅವತಾರವನ್ನು ಸಹ ಮುಗಿಸಿದ. ದೂರ್ವಾಸರು ಮತ್ತೊಂದು ಸಲ ಭೂಪ್ರದಕ್ಷಿಣೆ ಹೊರಟು ವಿಶ್ವನಾಥನಿದ್ದ ಕಾಶಿ ಕ್ಷೇತ್ರಕ್ಕೆ ಬರ್ತಾರೆ. ಕಾಶಿ ಗಂಗಾ ನದಿ ದಡದ ಪವಿತ್ರ ಸ್ಥಳವಾಗಿತ್ತು. ಶಿವನ ಸಾನ್ನಿಧ್ಯ. ದೂರ್ವಾಸ ಕಾಶಿಯನ್ನು ತುಂಬಾ ಹೊಗಳಿ ಅಲ್ಲಿಯೇ ತಪಸ್ಸಿಗೆ ಕುಳಿತ. ಆದರೆ ಭಗವಂತ ಶಿವ ಪ್ರಸನ್ನನಾಗಲಿಲ್ಲ. ತಪಸ್ಸಿಗೆ ಕಿಂಚಿತ್ತೂ ಫಲವೂ ಸಿಗಲಿಲ್ಲ. ಕೋಪಗೊಂಡ ಮುನಿ ಇಡೀ ಕಾಶಿ ಕ್ಷೇತ್ರವನ್ನೇ ಶಪಿಸೋಕೆ ಮುಂದಾದ. ದೂರ್ವಾಸನ ಇಂಗಿತವನ್ನರಿತ ಶಿವ ಮನಸ್ಸಿನಲ್ಲೇ ನಕ್ಕು ಬಿಟ್ಟ. ಆದರೆ ದೂರ್ವಾಸನಿಗೆ ಕಾಣಿಸಿಕೊಳ್ಳುವಷ್ಟರಲ್ಲಿ ದೂರ್ವಾಸನ ಕ್ರೋಧಾಗ್ನಿ ಜ್ವಾಲೆ ನಭೋಮಂಡಲಕ್ಕೆ ಹಬ್ಬಿತು. ದೇವತೆಗಳೆಲ್ಲ ಹೆದರಿ ಕಂಗಾಲಾದರು. ಸಮಸ್ತ ದೇವತೆಗಳು ಕಾಶಿಯಲ್ಲಿ ನೆರೆದರು. ಕಾಶಿ ತುಂಬಾ ದೇವತೆಗಳೇ. ಗಾಳಿಯೂ ಆಡದಂತಾಗಿ ಶಿವ ತಕ್ಷಣ ದೂರ್ವಾಸರಿಗೆ ದರ್ಶನವನ್ನ ನೀಡ್ತಾನೆ. ಮುನೀಂದ್ರ, ಕಾಶಿ ಮುಕ್ತ ಕ್ಷೇತ್ರ. ಇಲ್ಲಿಗೆ ಬಂದವರಿಗೆ ಮುಕ್ತಿ ಲಭ್ಯ. ದಯಮಾಡಿ ಇನ್ನು ಮುಂದೆ ಇಲ್ಲಿ ಯಾರಿಗೂ ಮುಕ್ತಿ ದೊರೆಯದಿರಲಿ ಅನ್ನೋ ಶಾಪವನ್ನು ಮಾತ್ರ ಕೊಡಬೇಡ. ನೀನು ಕೇಳಿದ ವರವನ್ನ ಕೊಡ್ತೇನೆ ಅಂತ ಹೇಳ್ದ. ದೂರ್ವಾಸರು ನಾಚಿ ಅವರ ಅಲ್ಪತನಕ್ಕೆ ಮರುಗಿ ಶಿವನನ್ನು ನಾನಾ ವಿಧವಾಗಿ ಸ್ತುತಿಸಿ ಜ್ಞಾನ ಸಿದ್ಧಿಯನ್ನ ಪಡಿತಾರೆ. ಶ್ರೋತೃಗಳೇ, ಇದು ಶಿವಪುರಾಣದ ಶತರುದ್ರ ಸಂಹಿತೆಯಲ್ಲಿನ ಒಂದು ಕಥೆಯಾಗಿತ್ತು. ಧನ್ಯವಾದಗಳು.